ಚಕ್ರಾ ನದಿ. ಪಶ್ಚಿಮಗಾಮಿಯಾದ ಚಕ್ರಾ ನದಿಯು ಉಡುಪಿ ಜಿಲ್ಲೆಯ ಮಾರ್ಗವಾಗಿ ಹರಿದು ಕುಂದಾಪುರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಲಿಂಗನಮಕ್ಕಿ ಜಲಾಶಯದ ನೀರನ್ನು ಹೆಚ್ಚಿಸಲು ಈ ನದಿಯ ನೀರನ್ನು ಶರಾವತಿ ನದಿಯ ಕಡೆಗೆ ತಿರುಗಿಸಲಾಗುತ್ತಿದೆ. ಮೇಲೆ ವಿವರಿಸುವ ಪ್ರಮುಖ ನದಿ ಕಣಿವೆಗಳ ಜೊತೆಗೆ ಕೆಲವು ಸ್ವತಂತ್ರ ನದಿ ಕಣಿವೆಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶರಾವತಿ ಮತ್ತು ಚಕ್ರಾವತಿ ನದಿಗಳ ಮಧ್ಯೆ ಇರುವ ಜಲಾನಯನ ಪ್ರದೇಶ. ಈ ಪ್ರದೇಶದಲ್ಲಿ ಹಲವಾರು ಸಣ್ಣ ಹೊಳೆಗಳು ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ವರಾಹಿ ಮತ್ತು ನೇತ್ರಾವತಿ ನದಿಗಳ ಮಧ್ಯೆ ಇರುವ ಪ್ರದೇಶ. ಈ ಪ್ರದೇಶದಲ್ಲಿ ಮುಲ್ಕಿ ನದಿ, ಸ್ವರ್ಣ ನದಿ, ಸೀತಾ ನದಿ, ಪಾಚಂಜೆ ನದಿಸಾಲು, ಗುರುಪುರ, ಎಣ್ಣೆಹೊಳೆ ಮತ್ತು ಮಡಿಲ ಸರಿಲ ಹೊಳಿ ಪ್ರಮುಖ ಹೊಳೆಗಳಾಗಿವೆ. ನೇತ್ರಾವತಿ ಮತ್ತು ಚಂದ್ರಗಿರಿ. ಈ ಪ್ರದೇಶದಲ್ಲಿ ಚಂದ್ರಗಿರಿ ಮತ್ತು ಶರಿಯ ನದಿಗಳು ಹರಿಯುತ್ತವೆ. ವಾಯುಗುಣ. ರಾಜ್ಯದಲ್ಲಿ 3 ಮುಖ್ಯ ವಿಧವಾದ ವಾಯುಗುಣದ ವೈವಿಧ್ಯತೆಯನ್ನು ಕಾಣಬಹುದು. ಪವನ ವೈಜ್ಞಾನಿಕ ಉದ್ದೇಶಗಳಿಗಾಗಿ ಇಡೀ ರಾಜ್ಯವನ್ನು 3 ಉಪ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕಡಲ ತೀರದ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಎರಡನೆಯದು ಉತ್ತರ ಒಳನಾಡು ಕರ್ನಾಟಕ, ಬೆಳಗಾವಿ, ಬೀದರ್, ಬಿಜಾಪುರ, ಬಾಗಲಕೋಟ್, ಧಾರವಾಡ, ಗದಗ, ಹಾವೇರಿ, ಗುಲ್ಬರ್ಗಾ, ರಾಯಚೂರು ಮತ್ತು ಕೊಪ್ಪಳ. ಮೂರನೆಯದು ದಕ್ಷಿಣ ಒಳ ಕರ್ನಾಟಕ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಕೊಡಗು, ಹಾಸನ, ಕೋಲಾರ, ಮೈಸೂರು, ಚಾಮರಾಜನಗರ, ಮಂಡ್ಯ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳು. ಉಷ್ಣವಲಯದ ಮಾನ್ಸೂನ್ ಹವಾಗುಣ ಇಡೀ ಕಡಲ ತೀರ ಮತ್ತು ಅದರ ಅಕ್ಕಪಕ್ಕ ಪ್ರದೇಶಗಳನ್ನು ಒಳಗೊಳ್ಳುತ್ತವೆ. ಈ ಪ್ರಾಂತ್ಯದ ಹವಾಗುಣ ಅತ್ಯಂತ ಶಾಖದಿಂದ ಕೂಡಿರುತ್ತದೆ. ಮಾನ್ಸೂನ್ ಹವಾಗುಣ ಜೂನ್ನಿಂದ ಸೆಪ್ಟೆಂಬರ್. ಈ ಕಾಲದಲ್ಲಿ ರಾಜ್ಯದ ದಕ್ಷಿಣಾರ್ಧ ಭಾಗ ಬಿಸಿಯಾಗಿರುತ್ತದೆ. ಋತುಮಾನಕ್ಕನುಗುಣವಾಗಿ ಶುಷ್ಕ ಉಷ್ಣ ಪ್ರದೇಶದ ಸವನ್ನಾ ಹವಾಗುಣವನ್ನು ಅನುಭವಿಸುತ್ತದೆ. ಜನವರಿಯಿಂದ ಫೆಬ್ರವರಿ ತಿಂಗಳವರೆಗೆ ಚಳಿಗಾಲ. ಇದರ ಹಿಂದೆಯೇ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಬೇಸಿಗೆ ಕಾಲ ಅನುಸರಿಸಿ ಬರುತ್ತದೆ. ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ ಮಾನ್ಸೂನ್ ನಂತರದ ಋತುಮಾನವಿರುತ್ತದೆ. ಅಕ್ಟೋಬರ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ರಾಜ್ಯದ ಆಗ್ನೇಯ ಭಾಗದಲ್ಲಿ ಈಶಾನ್ಯ ಮಾನ್ಸೂನ್ಗೆ ಸಂಬಂಧಿಸಿದಂತೆ ಕೆಲವೊಮ್ಮೆ ಬೀಳುವ ಮಳೆಯನ್ನು ಹೊರತುಪಡಿಸಿದರೆ ಅಕ್ಟೋಬರ್ ತಿಂಗಳಿನಲ್ಲಿ ಮಾರ್ಚ್ ತಿಂಗಳವರೆಗೆ ಅವಧಿ ಅಂದರೆ ಮಾನ್ಸೂನ್ ನಂತರದ ಮತ್ತು ಚಳಿಗಾಲದ ಋತು ಸೇರಿದಂತೆ ಈ ಅವಧಿಯು ರಾಜ್ಯಾದ್ಯಂತ ಹಿತಕರವಾದ ಹವಾಗುಣದಿಂದ ಕೂಡಿರುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬಿಸಿಲು ಹೆಚ್ಚು, ಶುಷ್ಕ ವಾತಾವರಣವಿದ್ದು ಸಾಮಾನ್ಯವಾಗಿ ಅಹಿತಕರವಾಗಿರುತ್ತದೆ. ಅಧಿಕ ಆರ್ದ್ರತೆ ಮತ್ತು ಉಷ್ಣತೆಯಿಂದಾಗಿ ಜೂನ್ ತಿಂಗಳಲ್ಲಿ ಹವಾಗುಣ ಬಿರುಸಾಗಿರುತ್ತದೆ. ಮುಂದಿನ 3 ತಿಂಗಳು ಅಂದರೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಇದ್ದುದರಲ್ಲಿ ಹಿತಕರವಾಗಿರುತ್ತದೆ, ಏಕೆಂದರೆ ಈ ಅವಧಿಯಲ್ಲಿ ದಿನ ಉಷ್ಣತೆ ಇಳಿದಿರುತ್ತದೆ, ಆದರೆ ಆರ್ದ್ರತೆ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತದೆ. ಉಷ್ಣತೆ. ತೀರ ಪ್ರದೇಶ ಮತ್ತು ಉನ್ನತ ಪ್ರಸ್ಥಭೂಮಿಯನ್ನು ಹೊರತುಪಡಿಸಿದರೆ ರಾಜ್ಯಾದ್ಯಂತ ಹಗಲಿನ ಮತ್ತು ಇರುಳಿನ ಉಷ್ಣತೆ ಹೆಚ್ಚು ಕಡಿಮೆ ಏಕಪ್ರಕಾರವಾಗಿರುತ್ತದೆ. ರಾಜ್ಯದ ಆಗ್ನೇಯದ ಕಡೆಗೆ ಸಾಮಾನ್ಯವಾಗಿ ಇಳಿಮುಖವಾಗಿರುತ್ತದೆ, ಏಕೆಂದರೆ ಆ ಭಾಗ ಉನ್ನತ ಪ್ರದೇಶವಾಗಿದೆ. ಹಾಗೆಯೇ ಉನ್ನತ ಮಟ್ಟದ ನೆಲೆಗಳಲ್ಲಿ ಉಷ್ಣತೆ ಇನ್ನೂ ಕೆಳಗಿಳಿದಿರುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳು ಹೆಚ್ಚು ಬಿಸಿಯಾಗಿರುತ್ತದೆ. ಮೇ ತಿಂಗಳಲ್ಲಿ ಮಧ್ಯ ಉಷ್ಣತೆ ರಾಜ್ಯದ ಈಶಾನ್ಯ ಮೂಲೆಗಳಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಏರುತ್ತದೆ. ಆಗ್ನೇಯ ಭಾಗದಲ್ಲಿ ಪಶ್ಚಿಮ ಘಟ್ಟ ಮತ್ತು ತೀರ ಪ್ರದೇಶಗಳೆಡೆಯಲ್ಲಿ ಇಳಿಮುಖವಾಗಿರುತ್ತದೆ. 1928 ಮೇ ತಿಂಗಳ 23ರಂದು ರಾಯಚೂರಿನಲ್ಲಿ ದಾಖಲಾದ ಉಷ್ಣತೆ 45.6 ಡಿಗ್ರಿ ಸೆಂಟಿಗ್ರೇಡ್. ಇದು ದಾಖಲೆಯಾಗಿರುವ ಸಾಧಾರಣ ಉಷ್ಣತೆಗಿಂತ ಇದು 6 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚು.
ಬೀದರ್ನಲ್ಲಿ 1918ರಲ್ಲಿ ದಾಖಲಿಸಿದ 2.8 ಸೆಂಟಿಗ್ರೇಡ್ ಉಷ್ಣತೆಯ ಬಿಡಿ ಕೇಂದ್ರದಲ್ಲಿ ದಾಖಲಾದ ಕನಿಷ್ಠ ಉಷ್ಣತೆ. ಮಳೆ. ರಾಜ್ಯದ ವಾರ್ಷಿಕ ಮಳೆ ಪ್ರಮಾಣ ಸುಮಾರು 50ರಿಂದ 3500 ಸೆಂಟಿಮೀಟರ್. ಬಿಜಾಪುರ, ಬಾಗಲಕೋಟ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಗುಲ್ಬರ್ಗಾದ ದಕ್ಷಿಣಾರ್ಧ ಭಾಗದಲ್ಲಿ ಅತಿ ಕನಿಷ್ಠ ಅಂದರೆ 50ರಿಂದ 60 ಸೆಂಟಿಮೀಟರ್ ಮಳೆಯಾಗುತ್ತದೆ. ತೀರ ಪ್ರದೇಶದಲ್ಲಿ ಅದು ಗರಿಷ್ಠ ಮಟ್ಟ ಮುಟ್ಟುತ್ತದೆ. ನೈಋತ್ಯ ಮಾನ್ಸೂನ್ ರಾಜ್ಯಕ್ಕೆ ಮಳೆ ತರುವ ಪ್ರಧಾನ ಮಾನ್ಸೂನ್ ಆಗಿದೆ. ಈ ಅವಧಿಯಲ್ಲಿ ರಾಜ್ಯದಲ್ಲಿ 80% ಮಳೆಯಾಗುತ್ತದೆ. ಚಳಿಗಾಲದಲ್ಲಿ ಅಂದರೆ ಜನವರಿಯಿಂದ ಫೆಬ್ರವರಿವರೆಗೆ ರಾಜ್ಯದಲ್ಲಿ ವಾರ್ಷಿಕ ಮಳೆ ಬೀಳುವ ಪ್ರಮಾಣ 1%. ಬೇಸಿಗೆಯಲ್ಲಿ ಅಂದರೆ ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ 7% ಮಳೆ ಬೀಳುತ್ತದೆ. ಮಾನ್ಸೂನ್ ನಂತರದಲ್ಲಿ 12% ಮಳೆ ಬೀಳುತ್ತದೆ. ನೈಋತ್ಯ ಮಾನ್ಸೂನ್ ಜೂನ್ 1, ಜೂನ್ 10 ನಂತರ ರಾಜ್ಯವನ್ನು ಆವರಿಸುತ್ತದೆ. ಜುಲೈ ಮತ್ತು ಆಗಸ್ಟ್ ತಿಂಗಳುಗಳ ಮಳೆ ಕ್ರಮೇಣ 30ರಿಂದ 18% ಮಳೆ ತರುತ್ತದೆ. ಈ ಪ್ರತಿಯೊಂದು ತಿಂಗಳು ಕರಾವಳಿ ಕರ್ನಾಟಕದಲ್ಲಿ 26 ಮಳೆ ದಿನಗಳಿದ್ದು ದಿನವಹಿ ಕನಿಷ್ಠ 2.5 ಮಿಲಿಮೀಟರ್ನಷ್ಟು ಮಳೆ ಬೀಳುತ್ತದೆ. ಒಳನಾಡಿನಲ್ಲಿ 8ರಿಂದ 11 ಮಳೆ ದಿನಗಳಿರುತ್ತವೆ. ನೈಋತ್ಯದಲ್ಲಿ ಮಾನ್ಸೂನ್ ಉತ್ತರ ಭಾಗದಿಂದ ಅಕ್ಟೋಬರ್ 2ನೇ ವಾರ ಹಿಂದೆ ಸರಿಯಲು ಪ್ರಾರಂಭಿಸಿ ಅಕ್ಟೋಬರ್ 15ರ ಹೊತ್ತಿಗೆ ಇಡೀ ರಾಜ್ಯದಿಂದ ಅದು ಸಂಪೂರ್ಣವಾಗಿ ನಿಷ್ಕ್ರಮಿಸುತ್ತದೆ. ಈಶಾನ್ಯ ಮಾನ್ಸೂನ್ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಇಡೀ ದಕ್ಷಿಣ ಕರ್ನಾಟಕದ ಒಳಭಾಗದ ಮೇಲೆ ಪ್ರಭಾವ ಬೀರುತ್ತದೆ. ಭಾರತದಲ್ಲಿ ಸ್ಥಾಪಿಸಲಾಗಿರುವ ಬೃಹತ್ ಮಳೆ ರೂಪದ ಕೇಂದ್ರಗಳು ಒಟ್ಟು 14. ಕರ್ನಾಟಕದಲ್ಲಿರುವ ಮಳೆ ಮಾಪನ ಕೇಂದ್ರಗಳ ಸಂಖ್ಯೆ ಒಟ್ಟು 4. ಕರ್ನಾಟಕದಲ್ಲಿ ಈಗ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಹುಲಿಕಲ್. ಹುಲಿಕಲ್ನ ನಂತರದ ಸ್ಥಾನವನ್ನು ಆಗುಂಬೆ ಪಡೆದಿದೆ. ಕರ್ನಾಟಕದ ವನ್ಯ ಸಂಪತ್ತು. ಕರ್ನಾಟಕದಲ್ಲಿ ವನ್ಯಜೀವಿಗಳು ಸಮೃದ್ಧವಾಗಿವೆ. ನೈಸರ್ಗಿಕ ಜೀವಿ ಪರಂಪರೆಗಳೆಂಬ ಸಂಪನ್ಮೂಲವನ್ನು ಹೊಂದಿರುವ ಕರ್ನಾಟಕದ ಏಕೈಕ ತಾಣವೆಂದರೆ ಪಶ್ಚಿಮ ಘಟ್ಟಗಳ ಬೆಟ್ಟ ಸರಣಿ. ಸ್ಥಳೀಯ ಪ್ರಾಣಿವರ್ಗದ ಆಶ್ರಯದ ಕಟ್ಟಕಡೆಯ ತಾಣ ಇಂದು ತಲೆ ಎತ್ತುತ್ತಿರುವ ಅನೇಕ ಜಲವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳಿಂದ ಗಣಿಗಾರಿಕೆಗಳಿಂದ ತೀವ್ರವಾಗಿ ಹೆಚ್ಚುತ್ತಿರುವ ಅರಣ್ಯನಾಶ, ತೋಟ ಬೆಳೆಯಲು ಮತ್ತು ಕೃಷಿ ಮಾಡುತ್ತಿರುವ ನೆಲದಾಹದಿಂದಾಗಿ ತ್ವರಿತಗತಿಯಲ್ಲಿ ಬಲಿಯಾಗುತ್ತಿದೆ. ವನ್ಯಪ್ರಾಣಿ ಸಂಪತ್ತು. ಕರ್ನಾಟಕದಲ್ಲಿ ಕಂಡುಬರುವಂತಹ ವನ್ಯಪ್ರಾಣಿಗಳೆಂದರೆ ಆನೆ, ಹುಲಿ, ಚಿರತೆ, ಕಾಟಿ, ಸಾಂಬಾರ್ ಜಿಂಕೆ ಅಥವಾ ಚುಕ್ಕಿ ಜಿಂಕೆ, ಎರಡಳೆ, ಮಕ್ಯಾನ್ಕೋತಿ ಪುನುಗು, ಬೆಕ್ಕು, ಸಾಮಾನ್ಯ ಕಾಡುಪಾಪ, ನೀಳ ಕಾಡುಪಾಪ ಕರಡಿ, ಕೆನ್ನಾಯಿಗಳು ಇನ್ನೂ ಮುಂತಾದವು. ವೃಕ್ಷಗಳು ಸಿರುಪೊನ್ನೆ, ಪೊನ್ನೆ, ಹೊಳೆಹೊನ್ನೆ, ಮುರುಗ, ಅರಸಿನ ಗುರ್ಗಿ, ಮದ್ದಾಲೆ, ಹಣ್ಣು ಸಂಪಿಗೆ ಮುಂತಾದವು. ಕರ್ನಾಟಕದಲ್ಲಿ ಸಸ್ಯ ಸಂಪತ್ತು. ಕರ್ನಾಟಕ ರಾಜ್ಯವು ಸಮೃದ್ಧ ಮತ್ತು ವೈವಿಧ್ಯಮಯ ಮಣ್ಣು, ಮೇಲ್ಮೈ ಸ್ವರೂಪಗಳನ್ನು ಆಧರಿಸಿ ಸಸ್ಯಗಳು ಅನೇಕ ಪಥಗಳನ್ನು ಅನುಸರಿಸುವುದು. ಅನೇಕ ಪ್ರದೇಶಗಳಲ್ಲಿ ಜೈವಿಕ ಅಂಶಗಳ ಕಾರಣದಿಂದಾಗಿ ಶತಶತಮಾನಗಳಿಂದ ವಿಕಾಸವಾಗಿದ್ದ ಮೂಲ ಸಮೃದ್ಧ ಜೀವವಾಸ ಬದಲಾಗಿದೆ. ಮೇಲ್ಮೈ ಸ್ವರೂಪ, ಜೈವಿಕ ಹವಾಗುಣ, ಮಣ್ಣು ಅಂಶಗಳನ್ನು ಪರಿಗಣಿಸಿ ಕರ್ನಾಟಕದ ಸಸ್ಯವರ್ಗವನ್ನು 4 ವಿಧಗಳಾಗಿ ವರ್ಗೀಕರಿಸಬಹುದು. ಕರಾವಳಿ ಸಸ್ಯವರ್ಗ, ಪಶ್ಚಿಮ ಕರಾವಳಿಯ ಉಷ್ಣವಲಯದ ಸಸ್ಯವರ್ಗ, ಒಳ ಪ್ರದೇಶದ ಉದುರೆಲೆ ಸಸ್ಯವರ್ಗ, ದಕ್ಷಿಣದ ಉಷ್ಣವಲಯದ ಸಸ್ಯವರ್ಗ. ಮೊದಲನೆಯದು ಕಡಲ ತೀರದ ಸಸ್ಯವರ್ಗ. ಕರ್ನಾಟಕದಲ್ಲಿ 2 ಬಗೆಯ ಕರಾವಳಿ ಸಸ್ಯವರ್ಗಗಳಿವೆ. ಮೊದಲನೆಯದು ಮರಳ ದಿಬ್ಬಗಳ ಆಧರಿಸಿ ಬೆಳೆಯುವ ಸಸ್ಯದ ವರ್ಗ. ಎರಡನೆಯದು ಅಳಿವೆಗಳುದ್ದಕ್ಕೂ ಲವಣಯುಕ್ತ ನೆಲದಲ್ಲಿ ಬೆಳೆಯುವ ಸಸ್ಯವರ್ಗ. ಸಾಗರದೆಡೆ ಇಳುಕಲು ದಿಢೀರೆಂದು ಕಡಿದಾಗುವ ನದಿ
ಅಳಿವೆಗಳಲ್ಲಿ ಸೀಮಿತ ಪ್ರಮಾಣದ ಕಾಂಡ್ಲಾ ಸಸ್ಯಗಳು ಬೆಳೆದಿರುವುದನ್ನು ಕಾಣಬಹುದು. ಈ ಬಗೆಯ ಸಸ್ಯಗಳಿಗೆ ಕುಂದಾಪುರ ಮತ್ತು ಗೋಕರ್ಣ ಉತ್ತಮ ಉದಾಹರಣೆಯಾಗಬಲ್ಲವು. ಇವು ಬಹುತೇಕ ರೈಸೋಘೋರ್, ಅವಿಸೀನಿಯಾ, ಖೈಗೇರ್ ವಿಧದ ಸಸ್ಯಗಳು ಈ ವಾತಾವರಣದಲ್ಲಿ ಬೆಳೆಯುವ ವೃಕ್ಷಗಳು. ಜೌಗು ತುಂಬಿದ ಮಣ್ಣಿನಲ್ಲಿ ಉಸಿರು ಕಟ್ಟುವಂತಹ ಸ್ಥಿತಿ ಉಂಟಾಗುತ್ತದೆ. ಕಡಲ ತೀರದಲ್ಲಿ ಅಭಿವೃದ್ಧಿಯಾಗುವ ಈ ಬಗೆಯ ಸಸ್ಯಗಳಿಗೆ ನಿಸರ್ಗವನ್ನು ಸಮತೋಲನದಲ್ಲಿಡುವ ಮಹತ್ತರ ಪರಿಸರದ ಹೊಣೆಗಾರಿಕೆ ಇರುತ್ತದೆ. ಉದುರೆಲೆಯ ಸಸ್ಯವರ್ಗ. ದಕ್ಷಿಣ ಕನ್ನಡದ ತೀರ ಪ್ರದೇಶದ ಕೆಳಗಿರುವ ವಿಶಾಲವಾದ ಭೂಭಾಗಗಳಲ್ಲಿ ಹೋಡಿಯಾ, ಸೈಜೈಸಿಯಂ, ಹೋಲಿಗಾ ವೃಕ್ಷಗಳು ಕಂಡುಬರುತ್ತವೆ. ಇವುಗಳ ಜೊತೆ ಸೊಂಪಾಗಿ ಬೆಳೆದ ಗ್ರೀವಿಯಾ, ಇಕ್ಸಾರ್, ಸೈಕೋಟ್ರಿಯಾ, ಕೆಳಮಟ್ಟದಲ್ಲೇ ವಿಸ್ತರಿಸುವ ಪೊದೆಗಳು ಕಂಡುಬರುತ್ತವೆ. ಘಟ್ಟಗಳ ಪಾದದೆಡೆ ತೇವಾಂಶಭರಿತ ಉದುರೆಲೆ ಕಾಡುಗಳು ಉತ್ತಮ ರೀತಿಯಲ್ಲಿ ರಕ್ಷಣೆಯಾಗಿರುವುದನ್ನು ಕಾಣಬಹುದು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಸಸ್ಯಗಳು. ಘಟ್ಟಗಳ ಇಳಿಜಾರು ಮತ್ತು ಕಣಿವೆಗಳು ಪಶ್ಚಿಮ ತೀರದ ಉಷ್ಣವಲಯ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಅತ್ಯುತ್ತಮ ನಿರ್ದೇಶನಗಳಾಗಿವೆ. ಗುಂಪಾಗಿರುವ ಈ ಮೇಲಾವರಣದ ಕಾಡುಗಳು ಮಳೆಗಾಲದ ಬಿರುಮಳೆಯಿಂದ ಪೋಷಿತರಾಗಿ ಪರಮೋಚ್ಚ ಸಸ್ಯವರ್ಗಗಳಿಗೆ ಎಡೆಯಾಗಿವೆ. ನೀಳ ಸಪುರ ಕಾಂಡದ ವೃಕ್ಷಗಳು 20 ಮೀಟರಿಗೂ ಹೆಚ್ಚು ಎತ್ತರಕ್ಕೆ ವಿಭಜಿತವಾಗಿ ಸಾಗಿ ಉಚ್ಚ ಶೃಂಗದ ವೃಕ್ಷಗಳಾಗಿ ಸಾಲುಗಟ್ಟಿ ನಿಂತಿರುತ್ತವೆ. ಈ ಪೈಕಿ ಜೋಡಿ ಜೋಡಿಯಾಗಿ ಕಂಡುಬರುವ ವೃಕ್ಷಗಳೆಂದರೆ ಯಕ್ಬುರೋ, ಕಾರ್ಪಸ್, ಕಿಂಗಿಯೋ, ಡೆಂಡ್ರಾನ್, ವೆಟೆರಿಯಾ. ಇವು ಸಾಧಾರಣವಾಗಿ ಸಮುದ್ರ ಸರಾಸರಿ ಮಟ್ಟಕ್ಕಿಂತ 70 ರಿಂದ 600 ಮೀಟರ್ ಎತ್ತರದಲ್ಲಿ ಬೆಳೆಯುತ್ತವೆ. ಅಲ್ಲದೆ ಈ ಬಗೆಯ ಕಾಡುಗಳಲ್ಲಿ ಇನ್ನೂ ಅನೇಕ ವಿಧದ ಗಿಡ ಮರಗಳಿವೆ. ಕಾಡಿನೊಳಗಿನ ಜೈವಿಕ ವೈವಿಧ್ಯ ಮತ್ತು ಪ್ರಾದೇಶಿಕ ವಿಂಗಡಣೆ ಸೌರಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ನೀರು, ಕಾರ್ಬನ್ ಡೈಆಕ್ಸೈಡ್ ಅನ್ನು ಜೀವನಾವಶ್ಯಕ ಕಾರ್ಬನಿಕ್ ಸಂಯುಕ್ತವಾಗಿ ಪರಿವರ್ತಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಉದುರೆಲೆ ಸಸ್ಯವರ್ಗ. ಗಾಳಿಗೆ ವಿಮುಖವಾಗಿ ಪರ್ವತಗಳ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಅದು ಇನ್ನೊಂದು ಬಗೆಯ ಪರಮೋಚ್ಚ ಸಸ್ಯವರ್ಗಕ್ಕೆ ಅವಕಾಶ ನೀಡುತ್ತದೆ. ಅದೇ ಒಳನಾಡ ತೇವಾಂಶಭರಿತ ಉದುರೆಲೆ ಸಸ್ಯವರ್ಗ ಎಲೆ ಇದ್ದಾಗ ಈ ಬಗೆಯ ಕಾಡುಗಳ ಮೇಲಾವರಣ ಸಾಂದ್ರವಾಗಿರುತ್ತದೆ. ಆದರೆ ಶುಷ್ಕ ತಿಂಗಳುಗಳು ಎದುರಾದಾಗ ಉಷ್ಣ ವಿಸರ್ಜನೆಯಿಂದ ನೀರು ನಷ್ಟವಾಗುವುದಲ್ಲದೆ ರಸ್ವಾದಿಗ ಎಲೆಗಳು ಉದುರುವುದು. ಎಲೆ ರಹಿತ ಅವಧಿಯಲ್ಲಿ ಈ ಬಗೆಯ ವೃಕ್ಷಗಳು ಹೂಬಿಡುತ್ತವೆ. ಬೆಳಗಾವಿಯಿಂದ ಕೊಡಗಿನವರೆಗೆ ತೇವಾಂಶಭರಿತ ಉದುರೆಲೆ ಕಾಡಿನ ಜಾಡು ಅನೇಕ ಉತ್ತಮ ಶ್ರೇಣಿಗಳ ವೃಕ್ಷಗಳಿಗೆ ನೆಲೆಯಾಗಿವೆ. ಈ ಶ್ರೇಣಿಯಲ್ಲಿ ತೇಗ ಮತ್ತು ಕಣಗಲು ನಂದಿ ವೃಕ್ಷಗಳು ಸೇರುತ್ತವೆ. ಒಳನಾಡಿನ ಶುಷ್ಕ ಉದುರೆಲೆ ಸಸ್ಯವರ್ಗ. ಬಯಲು ಸೀಮೆಯ ಪೂರ್ವ ಭಾಗದ ಜೈವಿಕ ಪರಿಸರ ಅನೇಕ ಸಂರಕ್ಷಿತ ಪ್ರದೇಶಗಳಲ್ಲಿ ಶುಷ್ಕ ಉದುರೆಲೆ ಸಸ್ಯವರ್ಗ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ಇಲ್ಲಿನ ಕಾಡಿನ ಮೇಲಾವರಣ ತೆರೆದ ಬಗೆಯದು. ಬೇಸಿಗೆಯಲ್ಲಿ ಎಲೆ ಕಳೆದುಕೊಂಡು ಮರಗಳು ಬೋಳಾಗಿರುತ್ತವೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಂದಿನಂತೆ ಧೋರಲ ಮಳೆಯಾದಾಗ ಚಿಗುರೆಲೆ ಕಾಣಿಸಿಕೊಳ್ಳುವ ಮೊದಲೇ ಮರಗಳು ಹೂ ಬಿಡುವ ಮತ್ತು ಹಣ್ಣಾಗುವ ಪ್ರಕ್ರಿಯೆ ಮುಗಿದು ಹೋಗುತ್ತದೆ. ಒಳನಾಡ ಕುರುಚಲು ಸಸ್ಯಗಳು. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಬೀದರ್ ಜಿಲ್ಲೆಗಳ ಅನೇಕ ಭಾಗಗಳಲ್ಲಿ ದೊಡ್ಡೆಲೆಯ ಉದುರೆಲೆ ಕಾಡುಗಳು ಸಣ್ಣ ಎಲೆಯ ವಿಶಾಲವಾಗಿ ಹರಡಿದ ಮರಗಳಿಗೆ ಎಡೆಗೊಟ್ಟಿರುವ ಸನ್ನಿವೇಶಗಳನ್ನು ಕಾಣಬಹುದು. ಜಾಲಿ, ಬಿಲ್ವಾರ್, ಎಣ್ಣೆ ಮರ ವೃಕ್ಷಗಳು ಬೆಳೆಯುತ್ತವೆ. ಅರಣ್ಯ ಸರ್ವೇಕ್ಷಣಾ ಸಂಸ್ಥೆ, ಡೆಹ್ರಾಡೂನ್. ಭಾರತ ಅರಣ್ಯ ಸ್ಥಿತಿಗತಿ 2011 ವರದಿಯ ಪ್ರಕಾರ ಭಾರತದ 328.73 ದಶಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶದಲ್ಲಿ
69.20 ದಶಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶವಿದೆ, ಅಂದರೆ ಶೇಕಡಾ 21.5% ಆಗಿರುತ್ತದೆ. ಕರ್ನಾಟಕದಲ್ಲಿ ಶೇಕಡಾ 3% ಕಡಿಮೆ ಅರಣ್ಯ ಪ್ರದೇಶವಿದೆ. ಕರ್ನಾಟಕದ ಪಕ್ಕದ ರಾಜ್ಯಗಳಲ್ಲಿ ಅರಣ್ಯ ಪ್ರದೇಶದ ವಿವರ ಹೀಗಿದೆ. ಆಂಧ್ರಪ್ರದೇಶ 64 ಲಕ್ಷ ಹೆಕ್ಟೇರ್, ಮಹಾರಾಷ್ಟ್ರ 54 ಲಕ್ಷ ಹೆಕ್ಟೇರ್, ತಮಿಳುನಾಡು 22 ಲಕ್ಷ ಹೆಕ್ಟೇರ್, ಕೇರಳ 11 ಲಕ್ಷ ಹೆಕ್ಟೇರ್. ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳು. ಪ್ರಮುಖ ಜೀವಿ ಪ್ರಭೇದಗಳನ್ನು ಸಂರಕ್ಷಿಸುವ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮಗಳನ್ನು ಸ್ಥಾಪಿಸಿದೆ. ಒಟ್ಟಾರೆ ವಿಸ್ತೀರ್ಣ 6360 ಚದರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ವನ್ಯಜೀವಿ ಧಾಮಗಳ ಸಂಖ್ಯೆ ಒಟ್ಟು 22. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮಲೈ ಮಹದೇಶ್ವರ ಮೀಸಲು ಅರಣ್ಯ ಕ್ಷೇತ್ರವನ್ನು ವನ್ಯಜೀವಿ ಧಾಮ ಎಂದು ಮಾನ್ಯತೆ ನೀಡಿದೆ. ಹಾಗಾಗಿ ಈಗ ಕರ್ನಾಟಕದಲ್ಲಿ ಒಟ್ಟು 22 ವನ್ಯಜೀವಿ ಧಾಮಗಳಿವೆ. ಕರ್ನಾಟಕ ಅರಣ್ಯವು ಭಾರತದಲ್ಲಿನ ಶೇಕಡಾ 25 ಭಾಗ ಆನೆಗಳಿಗೆ, ಶೇಕಡಾ 10 ಭಾಗ ಹುಲಿಗಳಿಗೆ ಆಶ್ರಯ ತಾಣವಾಗಿದೆ. ಕರ್ನಾಟಕದಲ್ಲಿರುವ ತಲಕಾವೇರಿ, ಕುದುರೆಮುಖ ಇವು ಯುನೆಸ್ಕೋ ಯೋಜಿಸಿರುವ ವಿಶ್ವ ಪರಂಪರಾ ತಾಣಗಳ ಪಟ್ಟಿಗೆ ತಾತ್ಕಾಲಿಕವಾಗಿ ಸೇರ್ಪಟ್ಟಿವೆ. ಇವುಗಳ ಹೊರತಾಗಿ ಬಂಡೀಪುರ ಮತ್ತು ನಾಗರಹೊಳೆ ಉದ್ಯಾನವನಗಳು ಯುನೆಸ್ಕೋ ಗುರುತಿಸಿದಂತೆ 1986ರಲ್ಲಿ ನೀಲಗಿರಿ ಜೀವಿಗಳ ಮೀಸಲು ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿವೆ. ಭಾರತದ ರೋಲರ್ ಪಕ್ಷಿ ನೀಲಕಂಠ, ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ, ಕರ್ನಾಟಕ ರಾಜ್ಯ ಪ್ರಾಣಿ ಆನೆ, ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಶ್ರೀಗಂಧ, ಕರ್ನಾಟಕ ರಾಜ್ಯ ಪುಷ್ಪ ಕಮಲ. ಔಷಿ ರಾಷ್ಟ್ರೀಯ ಉದ್ಯಾನವನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ಉದ್ಯಾನವನ ಗೋವಾ ಗಡಿ ಭಾಗಕ್ಕೆ ಹೊಂದಿಕೊಂಡಂತಿದೆ. ಇದರ ವಿಸ್ತೀರ್ಣ 340 ಚದರ ಕಿಲೋಮೀಟರ್. ಈ ಉದ್ಯಾನವನವು ದಾಂಡೇಲಿ ವನ್ಯಜೀವಿ ಧಾಮದ ಪಕ್ಕದಲ್ಲಿದೆ. ಈ ಉದ್ಯಾನವನದಲ್ಲಿ ಕೃಷ್ಣವರ್ಣದ ಚಿರತೆಗಳಿವೆ. ಇಲ್ಲಿರುವ ಇತರ ಮೃಗಗಳೆಂದರೆ ಹುಲಿ ಮತ್ತು ಆನೆ. 1956ರ ಮೇ 10ರಂದು ಈ ಅರಣ್ಯವನ್ನು ದಾಂಡೇಲಿ ವನ್ಯಜೀವಿ ಧಾಮವೆಂದು ಘೋಷಿಸಲಾಯಿತು. ಔಷಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನೆರೆಯ ದಾಂಡೇಲಿ ವನ್ಯಜೀವಿ ಧಾಮ ಸೇರಿಯೇ ಕರ್ನಾಟಕದ ಅರಣ್ಯ ಇಲಾಖೆಗೆ ದಾಂಡೇಲಿ ವನ್ಯಜೀವಿ ಧಾಮವೆಂದು ಗುರುತಿಸಿದೆ. ಇಲ್ಲಿ ಕಂಡುಬರುವ ಪ್ರಮುಖ ವೃಕ್ಷ ಮತ್ತು ಮರಗಳೆಂದರೆ ಬಿದಿರು, ಚೌಹಿನಿಯ, ನೀಲಗಿರಿ, ಲಾಂಟಾನ್, ಸಿಲ್ವರ್ ಓಕ್, ತೇಗ ಮತ್ತು ಕ್ಸೈಲಿಯಾ ಕ್ಸೈಲೋಕಾರ್ಪ್. ಪ್ರಾಣಿಗಳೆಂದರೆ ಜಿಂಕೆ, ಕಾಡುಕೋಣ, ಮಲಬಾರ್ ಬೆಕ್ಕು, ದೊಡ್ಡ ಅಳಿಲು, ಪಂಗೋಲಿನ್ ಹಾಗೂ ಕರಡಿ. ಆನೆ, ಚಿರತೆ, ಹುಲಿಗಳು ಇಲ್ಲಿನ ಅಪರೂಪದ ಪ್ರಭೇದಗಳು. ಇಲ್ಲಿನ ಸರೀಸೃಪಗಳೆಂದರೆ ಕಾಳಿಂಗ ಸರ್ಪ, ನೀರು ಹಾವು, ಹೆಬ್ಬಾವು, ಕೆರೆಹಾವು, ಮಂಡಲ ಹಾವು. ಸುಮಾರು 200 ಪಕ್ಷಿ ಪ್ರಭೇದಗಳು ಈ ಉದ್ಯಾನವನದಲ್ಲಿ ಗುರುತಿಸಲಾಗಿದೆ. ಕೊಕ್ಕರೆ, ಕೀಜುಗ, ಪಿಕಳಾರ, ನವರಂಗ, ಗರುಡ, ಕರಿನೀಲಕಂಠ, ತುರಾಯಿ, ಮರಕಟುಕ ಮುಂತಾದವು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಭಾರತದ ಅರಣ್ಯಧಾಮಗಳ ಪೈಕಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಒಂದು. ಇದು ಹುಲಿ ಸಂರಕ್ಷಣಾ ಯೋಜನೆಯ ಪ್ರಮುಖ ತಾಣವಾಗಿದೆ. ಈ ಉದ್ಯಾನವನವು ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ನೆರೆಯ ತಮಿಳುನಾಡಿನ ಮದುಮಲೈ ರಾಷ್ಟ್ರೀಯ ಉದ್ಯಾನವನ, ಕೇರಳದ ವೈನಾಡು ವನ್ಯಜೀವಿ ಧಾಮ, ವಾಯುವ್ಯದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳೊಡನೆ ಇದು ನಿರಂತರತೆ ಹೊಂದಿದೆ. ಇಲ್ಲಿ ಸುಮಾರು 70 ಹುಲಿ, 3000 ಏಷ್ಯಾ ಆನೆಗಳಿವೆ. 1997ರ ಜನಗಣತಿಯಂತೆ. ಇವುಗಳ ಜೊತೆಗೆ ಚಿರತೆ, ಕೆನ್ನಾಯಿ, ಕಾಟಿ ಹಾಗೂ ಕರಡಿಗಳು ಇವೆ. ಪಶ್ಚಿಮ ಘಟ್ಟಗಳು, ನೀಲಗಿರಿ ಪ್ರದೇಶ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲವನ್ನೂ ಸೇರಿಸಿ ವಿಶ್ವ ಪರಂಪರಾ ತಾಣವನ್ನಾಗಿ ಮಾಡಬೇಕೆಂದು ಯುನೆಸ್ಕೋ ಯೋಚಿಸುತ್ತಿದೆ. ಇದನ್ನು ವೇಣುಗೋಪಾಲ್ ವನ್ಯಜೀವಿ
ಉದ್ಯಾನವನವೆಂದು ಕರೆಯಲಾಗಿದೆ. 1973ರಲ್ಲಿ ಬಂಡೀಪುರ ಹುಲಿ ಸಂರಕ್ಷಣೆಗೆ ಅದನ್ನು ಮೀಸಲಿರಿಸಲಾಯಿತು. 1973ರಲ್ಲಿ ಹುಲಿ ಯೋಜನೆಯಡಿ ತಂದ ಮೇಲೆ ಹುಲಿಗಳ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡುಬಂದಿತು. ಇಲ್ಲಿ ಶ್ರೀಗಂಧದ ಮರ ಹಾಗೂ ಅಪರೂಪದ ಸಸ್ಯ ಪ್ರಭೇದಗಳು ಅತಿ ಹೆಚ್ಚು ಹೆಸರುವಾಸಿ. ಪ್ರಮುಖ ಸಸ್ಯವರ್ಗ ಸಾಗುವಾನಿ, ತೇಗ, ಎರ್ಟಿಗ, ದಡಸಾಲ, ನೆಲ್ಲಿ, ನಂದಿ, ಮತ್ತಿ, ದಿಂಡಿಗ, ಅಲೆ, ಸಗದೆ, ಮುಪ್ಪಾರ, ಕಕ್ಕೆ, ಕಿರುಬಿದಿರು, ಬಿದಿರು, ಉರುಗಲು, ಕಗ್ಗಲಿ, ಜಾಲ್ಗಿರಿ ಮತ್ತು ಕಾರೆ. ಪ್ರಮುಖ ಪ್ರಾಣಿವರ್ಗ ಹುಲಿ, ಚಿರತೆ, ಆನೆ, ಕಾಟಿ, ಸಾಂಬಾರ್, ಜಿಂಕೆ, ಕರಡಿ, ಚಿಟ್ಟು, ಕಿನ್ನಾಯಿ, ಕಾಡುಹಂದಿ. ಪಕ್ಷಿಗಳು ಬೂದು ಕಾಡುಗೋಳಿ, ಡೇಗೆ, ತುರುಬಿನ ಪಾರಿವಾಳ, ಜೇನುಗಿಡುಗ, ಮೀನುಗೂಬೆ. ಸರೀಸೃಪ ಕಾಳಿಂಗ ಸರ್ಪ, ನಾಗರಹಾವು, ಹೆಬ್ಬಾವು, ಮಂಡಲದ ಹಾವು, ನೀರುಹಾವು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬೆಂಗಳೂರಿನಿಂದ ಈ ಉದ್ಯಾನವನ 22 ಕಿಲೋಮೀಟರ್ ದಕ್ಷಿಣಕ್ಕಿದೆ. 25,000 ಎಕರೆ ವಿಸ್ತೀರ್ಣವಿರುವ ಈ ಉದ್ಯಾನವನ ಬೆಂಗಳೂರಿನ ಆಕರ್ಷಕ ಪ್ರವಾಸಿ ತಾಣ. ಬನ್ನೇರುಘಟ್ಟ ಹುಲಿ ಮತ್ತು ಸಿಂಹ ಸಂರಕ್ಷಣಾ ತಾಣವು ಭಾರತದ ಹುಲಿ, ಬಿಳಿ ಹುಲಿ, ಸಿಂಹ ಮತ್ತು ಇತರ ಸ್ತನಿಗಳ ಆಶ್ರಯ ತಾಣವಾಗಿದೆ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯು ಏರ್ಪಡಿಸಿರುವ ಹುಲಿ ಸಫಾರಿ ಮತ್ತು ಸಿಂಹ ಸಫಾರಿ, ಗ್ರ್ಯಾಂಡ್ ಸಫಾರಿಗಳು ಈ ಸಂರಕ್ಷಣಾ ತಾಣವನ್ನು ನಿಭಾಯಿಸುವ ಆರ್ಥಿಕ ನೆರವು ನೀಡುತ್ತದೆ. ಇಲ್ಲಿ ಸಣ್ಣ ಪ್ರಾಣಿ ಸಂಗ್ರಹಾಲಯ, ಸರೀಸೃಪಗಳ ಉದ್ಯಾನವನ ಇದೆ. ಪ್ರತಿ ಮಂಗಳವಾರ ಪ್ರಾಣಿ ಸಂಗ್ರಹಾಲಯಕ್ಕೆ ರಜಾದಿನ. ದೇಶದ ಮೊದಲ ಚಿಟ್ಟೆ ಉದ್ಯಾನವನವನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸ್ಥಾಪಿಸಲಾಗಿದೆ. ಚಿಟ್ಟೆಯ ಉದ್ಯಾನವನ 35 ಎಕರೆಗಳಷ್ಟು ವಿಸ್ತರಿಸಿದೆ. ಈ ಉದ್ಯಾನವನಕ್ಕೆ ಕರ್ನಾಟಕ ಪ್ರಾಣಿ ಪ್ರಾಧಿಕಾರ, ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಅಶೋಕ್ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಇಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಸಹಯೋಗ ನೀಡಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಪಶ್ಚಿಮ ಘಟ್ಟಗಳಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣದಿಂದ ಅರಣ್ಯಗಳಲ್ಲಿ 2ನೇ ಅತಿ ದೊಡ್ಡ ವನ್ಯಜೀವಿ ರಕ್ಷಿತ ಪ್ರದೇಶ ಎಂದು ಘೋಷಿಸಿರುವ ಉದ್ಯಾನವನ. ಒಟ್ಟು ವಿಸ್ತೀರ್ಣ 600.32 ಚದರ ಕಿಲೋಮೀಟರ್. ಈ ಉದ್ಯಾನವನ ಕರ್ನಾಟಕದ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಜಾಗತಿಕ ಮಟ್ಟದಲ್ಲಿ ಜೀವಿ ವೈವಿಧ್ಯ ಸಂರಕ್ಷಣೆಗಾಗಿ ಗುರುತಿಸಿರುವ 34 ಅಗ್ರ ತಾಣಗಳ ಪೈಕಿ ಪಶ್ಚಿಮ ಘಟ್ಟಗಳು ಒಂದು. ಕುದುರೆಮುಖ ಉದ್ಯಾನವನವು ಜಾಗತಿಕ ಹುಲಿ ಸಂರಕ್ಷಣಾ ಆದ್ಯತಾ ಯೋಜನೆಯಡಿ ಬರುತ್ತದೆ. 1916ರಲ್ಲಿ ಬ್ರಿಟಿಷ್ ಸರ್ಕಾರ ಕುದುರೆಮುಖ ಪ್ರಾಂತ್ಯವನ್ನು ಮೀಸಲು ಅರಣ್ಯವೆಂದು ಘೋಷಿಸಿತು. ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಖ್ಯಾತ ಪರಿಸರ ಕಾರ್ಯಕರ್ತ ಮತ್ತು ಹುಲಿ ಸಂಶೋಧಕ ಡಾ. ಉಲ್ಲಾಸ್ ಕಾರಂತ್ ಅವರು ಈಗಾಗಲೇ ಅಪಾಯದ ಅಂಚಿನಲ್ಲಿರುವ ಸಿಂಹಬಾಲದ ಮೆಕಾಕ್ ಕೋತಿಗಳ ಬಗ್ಗೆ ಸಮೀಕ್ಷೆ ಕೈಗೊಂಡರು. 1987ರಲ್ಲಿ ಕರ್ನಾಟಕ ಸರ್ಕಾರವು ಈ ಆದೇಶದ ಅನ್ವಯ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಿತು. ಇಲ್ಲಿ ಕದಂಬಿ ಜಲಪಾತವನ್ನು ಕಾಣಬಹುದು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಈ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೆಯಲಾಗುತ್ತದೆ. ಮೈಸೂರಿನಿಂದ 94 ಕಿಲೋಮೀಟರ್ ದೂರದಲ್ಲಿದೆ. ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ನಡುವೆ ಹಂಚಿಕೆಯಾಗಿದೆ. ಕಪಿಲಾ ಜಲಾಶಯವು ಈ ಉದ್ಯಾನವನವನ್ನು ಬೇರ್ಪಡಿಸುತ್ತದೆ. ನಾಗರಹೊಳೆ ಎಂದರೆ ಕನ್ನಡ ಪದ. ನಾಗ ಎಂದರೆ ಹಾವಿನ ಒಂದು ಪ್ರಮುಖ ಪ್ರಭೇದ. ಹೊಳೆ ಎಂದರೆ ನದಿ. 1955ರಲ್ಲಿ ಸ್ಥಾಪಿತವಾದ ಈ ಉದ್ಯಾನವನ ದೇಶದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿರುವ ಉದ್ಯಾನವನಗಳಲ್ಲಿ ಒಂದಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು. ನೀಲಗಿರಿ ಜೀವಿಗೋಳವು ಏಷ್ಯಾದ ಬಹುದೊಡ್ಡ ಸಂಖ್ಯೆಯ ಆನೆಗಳ ತವರೂರಾಗಿದೆ.
ಪ್ರಮುಖ ಆನೆ ಯೋಜನೆ, ಹುಲಿ ಯೋಜನೆಗಳಿಗೂ ಇದು ಮೀಸಲು ಅರಣ್ಯವೆನಿಸಿದೆ. ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ವನ್ಯಧಾಮಗಳು ಆನೆಗಳ ಮುಖ್ಯವಾದ ನೆಲೆಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಘಟ್ಟಭಾಗಗಳು ಸುಮಾರು 6,000 ಆನೆಗಳಿಗೆ ಆಶ್ರಯ ನೀಡಿವೆ. ಹಾಗೆಯೇ ಭಾರತದಲ್ಲಿ ವಿನಾಶದ ಅಂಚಿನಲ್ಲಿರುವ ಹುಲಿಗಳ 10 ಭಾಗ ಇಲ್ಲಿ ಸಂರಕ್ಷಿತವಾಗಿದೆ. ಸುಂದರ್ಬನ್ ಹೊರತುಪಡಿಸಿದರೆ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹುಲಿಗಳಿರುವುದು. ಕರ್ನಾಟಕದ ಅರಣ್ಯ ಭಾಗ ಅಬಾಧಿತವಾಗಿ ಮುಂದುವರಿದಿರುವ ತಮಿಳುನಾಡು ಮತ್ತು ಕೇರಳದ ಈ ಭಾಗಗಳಲ್ಲೇ. ನಾಗರಹೊಳೆ ಹಾಗೆಯೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸುಲಭವಾಗಿ ಬೇಟೆಗೆ ತುತ್ತಾಗುವ ಕಾಟಿಗಳ ಹೆಚ್ಚಿನ ಸಂಖ್ಯೆಗೆ ಆಶ್ರಯ ನೀಡಿದೆ. ಇಲ್ಲಿ ಸುಮಾರು 5,000 ಕಾಟಿಗಳಿವೆಯೆಂದು ಅಂದಾಜಿಸಲಾಗಿದೆ. ಈ ಅರಣ್ಯಗಳ ಪಶ್ಚಿಮಕ್ಕೆ ಕೊಡಗು ಅರಣ್ಯದಲ್ಲಿ ಅಪಾಯದ ಅಂಚಿನಲ್ಲಿರುವ ನೀಲಗಿರಿ ಲಂಗೂರುಗಳು ಬಹುದೊಡ್ಡ ಸಂಖ್ಯೆಯಲ್ಲಿದೆ. ಭದ್ರಾ ಜೀವಿ ವನ್ಯಧಾಮ ಮತ್ತು ಚಿಕ್ಕಮಗಳೂರಿನ ಹುಲಿ ಯೋಜನಾ ತಾಣಗಳು ಭಾರತದ ಚಿಕ್ಕ ಎರಳೆಗಳ ಆಶ್ರಯ ತಾಣ. ಅನೇಕ ಏಷ್ಯಾದ ಆನೆಗಳು, ಕಾಟಿ, ಸುಲಭಕ್ಕೆ ಈಡಾಗುವ ಕರಡಿ, ಚಿರತೆ, ಹುಲಿ ಹಾಗೂ ಕಾಡು ಹಂದಿಗಳು ಕೇರಳದ ಅರಣ್ಯಗಳಲ್ಲಿ ನಿರಾತಂಕವಾಗಿ ನೆಲೆಸಿವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ಆನೇಕಲ್ ಮೀಸಲು ಅರಣ್ಯಗಳು ತಮಿಳುನಾಡು ಮತ್ತು ಕರ್ನಾಟಕ ಅರಣ್ಯ ಭಾಗಗಳು ಒಂದುಗೂಡಿಸುವ ಆನೆಗಳು ಸ್ವೇಚ್ಛೆಯಾಗಿ ತಿರುಗುವ ಮಾರ್ಗಗಳಾಗಿವೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಔಂಷಿ ರಾಷ್ಟ್ರೀಯ ಉದ್ಯಾನವನಗಳು ಕಪ್ಪು ಚಿರತೆ, ಸಾರುಣ್ಯ ಚಿರತೆ ಮತ್ತು ದೊಡ್ಡ ಮಂಗಟ್ಟೆ ಹಕ್ಕಿಗೆ ತವರಾಗಿದೆ. ಬೆಳಗಾವಿ ಜಿಲ್ಲೆಯ ಭೀಮಗಢವನ್ನು ವನ್ಯಜೀವಿ ಧಾಮವಾಗಿ ರೂಪಿಸಲು ಯೋಜಿಸಲಾಗಿದೆ. ಇಲ್ಲಿ ಸ್ಥಳೀಯ ಪಕ್ಷಿ ಎನಿಸಿರುವ ಆದರೆ ನಾಶದ ಭೀತಿ ಎದುರಿಸುತ್ತಿರುವ ರಾಟನ್ಸ್ ಮುಕ್ತ ಬಾಲ ಬಾವಲಿಗಳ ತವರು. ಇದರ ಬಳಿಯೇ ಇರುವ ಕೃಷ್ಣಪುರ ಗುಹೆಗಳಲ್ಲಿ ಅಷ್ಟೇನೂ ಪರಿಚಿತವಲ್ಲದ ಥಿಯೋಬಾಲ್ಡ್ಸ್ ಟುಂಬ್ ಬಾವಲಿಗಳಿವೆ. ನಮ್ಮ ದೇಶದಲ್ಲಿ ಈ ಬಗೆಯ ಬಾವಲಿಗಳಿವೆ. ನಮ್ಮ ದೇಶದಲ್ಲಿ ಅನೇಕ ಬಗೆಯ ಬಾವಲಿಗಳಿರುವ 3 ತಾಣಗಳ ಪೈಕಿ ಇದು ಒಂದು. ತಲೆವಾಡಿ ಗುಹೆಗಳಲ್ಲಿ ರಕ್ತ ಹೀರುವ ಬಾವಲಿಗಳಿವೆ. ಕರ್ನಾಟಕದಲ್ಲಿ ವ್ಯವಸಾಯ. ಕರ್ನಾಟಕದ ಬೆಳೆಗಳು. ಕರ್ನಾಟಕದ ಮುಖ್ಯವಾದ ಬೆಳೆ ಅಥವಾ ಫಸಲನ್ನು 4 ರೀತಿಯಲ್ಲಿ ವಿಂಗಡಿಸಬಹುದು. ಖುಷ್ಕಿ ವ್ಯವಸಾಯ, ತರಿ ವ್ಯವಸಾಯ, ತೋಟಗಳು ಮತ್ತು ಪ್ಲಾಂಟೇಶನ್, ತೋಪುಗಳು. ಖುಷ್ಕಿ ವ್ಯವಸಾಯದಲ್ಲಿ ಜೋಳ, ಸಾಮೆ, ನವಣೆ, ಬರಗು, ಹಾರಕ, ಸಜ್ಜೆ, ಗೋಧಿ ಕಾಳುಗಳು, ರಾಗಿ, ನೆಲಗಡಲೆ, ಹತ್ತಿ, ಎಣ್ಣೆ ಬೀಜಗಳು, ಹುಚ್ಚೆಳ್ಳು, ಹರಳು, ಅಗಸೆ ಬೀಜ, ಕುಸುಮೆ, ಸಾಂಬಾರ್ ಪದಾರ್ಥಗಳು, ಸಾಸಿವೆ, ಮೆಣಸಿನಕಾಯಿ, ಕ್ಯಾರಂ, ಕೊತ್ತಂಬರಿ, ಜೀರಿಗೆ, ಮೆಂತೆ ಸೊಂಪು ಮತ್ತು ಹೊಗೆ ಸೊಪ್ಪು. ಭತ್ತ, ಕಬ್ಬು ಇವೆರಡು ತರಿ ವ್ಯವಸಾಯದಲ್ಲಿ ಸೇರಿವೆ. ತೋಟಗಾರಿಕೆಯಲ್ಲಿ ಅಡಿಕೆ, ತೆಂಗು, ಬಾಳೆ, ಹಿಪ್ಪು ನೇರಳೆ, ಸಾಂಬಾರ್ ಪದಾರ್ಥಗಳು ಸೇರಿವೆ. ಪ್ಲಾಂಟೇಶನ್ ಅಥವಾ ತೋಪಿನ ವ್ಯವಸಾಯದಲ್ಲಿ ಕಾಫಿ, ಏಲಕ್ಕಿ, ಮೆಣಸು, ವೀಳ್ಯದೆಲೆ ಮತ್ತು ಸಿಂಕೋನಾ ಇವುಗಳು ಸೇರಿವೆ. ಜೋಳ. ಆಹಾರ ಧಾನ್ಯಗಳಲ್ಲಿ ರಾಗಿ ಮತ್ತು ಭತ್ತ ಇವೆರಡನ್ನು ಬಿಟ್ಟರೆ ಜೋಳ, ನವಣೆ ಮೊದಲಾದ ಆದಿಧಾನ್ಯಗಳು ಕರ್ನಾಟಕದ ವ್ಯವಸಾಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಜೋಳವನ್ನು ಮುಖ್ಯವಾಗಿ ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ. ಈ ಬೆಳೆಯು ದಕ್ಷಿಣ ಭಾಗದಲ್ಲಿ ಅಷ್ಟು ಫಲವತ್ತಾಗಿ ಬೆಳೆಯುವುದಿಲ್ಲ. ಅಕ್ಕಿ. ಭತ್ತ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಹೊಂದಿರುವಂತಹ ಬೆಳೆಯಾಗಿದೆ. ಈ ಬೆಳೆಗೆ ಕೆಂಪು ಮಣ್ಣು ಮತ್ತು ಹೆಚ್ಚು ಮಳೆಯು ಅಗತ್ಯವಾಗಿರುತ್ತದೆ. ಇದಕ್ಕೆ ಫಲವತ್ತಾದ ಮಣ್ಣಿನ ಅವಶ್ಯಕತೆ ಇರುತ್ತದೆ. ಮೈಸೂರು ಜಿಲ್ಲೆ ಕೆರೆಯ ನೀರಾವರಿಯಿಂದ ಭತ್ತವನ್ನು ಬೆಳೆಯುವುದು ಅತಿ ಪುರಾತನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ನದಿ ತೀರಗಳಲ್ಲಿ ಕಾಲುವೆಗಳಿಂದ ನೀರು ಹಾಯಿಸಿ ವ್ಯವಸಾಯ ಮಾಡುವುದು ಬಹಳ ಹಳೆಯ ಪದ್ಧತಿಯಾಗಿದೆ. ಘಟ್ಟ ಪ್ರದೇಶದ ಪಶ್ಚಿಮ ಕಡೆ ಇಳಿಜಾರಿನಲ್ಲಿ ಮುಂಗಾರು ಮಳೆ ಸಹಾಯದಿಂದ ಕೊಂಚ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯುತ್ತಾರೆ. ರಾಗಿ. ತುಂಬ ಗಟ್ಟಿಯಾದ ಮಣ್ಣಿನಲ್ಲಿ ರಾಗಿಯನ್ನು ಬೆಳೆಯಬಹುದು. ರಾಗಿಯು ಶುಷ್ಕ ಭೂಮಿಯ ಬೆಳೆಗೆ ಮಾದರಿಯಾಗಿದೆ.
ರಾಗಿಯ ಬೆಳೆಯು 4 ತಿಂಗಳುಗಳ ಕಾಲದಲ್ಲಿ ಕೊಯ್ಲಿಗೆ ಬರುವುದರಿಂದ ಇದು ಬಡವರ ಆಹಾರ ಧಾನ್ಯವಾಗಿದೆ. ಸಸ್ಯಗಳನ್ನು ಬಟ್ಟಲಿನಿಂದ ಕಿತ್ತ ನಾಟಿ ಮಾಡುವ ಪದ್ಧತಿಯು ಈಗೀಗ ರೂಢಿಗೆ ಬರುತ್ತಿದೆ. ಹಂಸ ಎಂಬ ಹೊಸ ಜಾತಿಯ ರಾಗಿ ತಳಿಯು ಇತ್ತೀಚೆಗೆ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ಭಾರತದಲ್ಲಿ ಕರ್ನಾಟಕವು ಅತಿ ಹೆಚ್ಚು ರಾಗಿ ಬೆಳೆಯುವಂತಹ ರಾಜ್ಯವಾಗಿದೆ. ಗೋಧಿ. ಗೋಧಿಯು ಸಮಶೀತೋಷ್ಣ ವಲಯದ ಬೆಳೆ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ರಾಜ್ಯಗಳೆಂದರೆ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ. ಕರ್ನಾಟಕದಲ್ಲಿ ಗೋಧಿಯನ್ನು ಮುಖ್ಯವಾಗಿ ಬೆಳೆಯುವ ಪ್ರದೇಶಗಳೆಂದರೆ ಬಿಜಾಪುರ, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮತ್ತು ಇತರೆ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಹತ್ತಿ. ಇದು ಸಾಧಾರಣವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಮುಂಗಾರು ಮಳೆಯ ಹೊಡೆತಕ್ಕೆ ಸಿಕ್ಕಿದ ಕಡೆಗಳಲ್ಲಿ ಬೆಳೆಯುತ್ತದೆ. ಬಿಜಾಪುರ ಮತ್ತು ಧಾರವಾಡ ಜಿಲ್ಲೆಗಳು ಹತ್ತಿಯ ಬೆಳೆಯ ಮುಖ್ಯ ಕೇಂದ್ರಗಳು. ಬಳ್ಳಾರಿ, ಚಿತ್ರದುರ್ಗ ಮತ್ತು ಗದಗ ಜಿಲ್ಲೆಗಳಲ್ಲಿ ಇದನ್ನು ಹೇರಳವಾಗಿ ಬೆಳೆಯುತ್ತಾರೆ. ಇಲ್ಲಿನ ಭಾಗದಲ್ಲಿ ಧಾರವಾಡ ಅಮೆರಿಕನ್ ಎಂಬ ಜಾತಿಯ ಹತ್ತಿಯನ್ನು ಬೆಳೆಯುತ್ತಾರೆ. ಇದರ ನಾರಿನ ಉದ್ದ 7 ರಿಂದ 8 ಅಂಗುಲ ಇರುವುದು. ಸಿ ಐಲ್ಯಾಂಡ್ ಎಂಬ ಹೊಸ ಜಾತಿಯನ್ನು ಕೆಲವು ಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಬೆಳೆಸಲಾಗಿದೆ. ಇದು ಮೈಸೂರು, ಧಾರವಾಡ ಜಿಲ್ಲೆಗಳಲ್ಲಿ ಚೆನ್ನಾಗಿ ಬೆಳೆಯುವಂತೆ ತೋರುತ್ತದೆ. ಎಣ್ಣೆ ಬೀಜಗಳು. ಎಣ್ಣೆ ಬೀಜಗಳನ್ನು ಆಹಾರದ ಫಸಲಾಗಿಯೂ ನಗದು ಫಸಲಾಗಿಯೂ ಬೆಳೆಯುತ್ತಾರೆ. ಇವೆಲ್ಲ ಖುಷ್ಕಿ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳು. ಈ ಬೆಳೆಯು ಕರ್ನಾಟಕದ ಪೂರ್ವ ಭಾಗದಲ್ಲಿ ಬೆಳೆಯುವುದಿಲ್ಲ. ಇದನ್ನೇ ಅಲ್ಲಿನ ಭೂಗುಣ ಮತ್ತು ಸಾಕಷ್ಟು ಮಳೆ ಬೀಳದಿರುವುದೇ ಕಾರಣ. ಕಬ್ಬು. ಕರ್ನಾಟಕದಲ್ಲಿ ಕಬ್ಬನ್ನು ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತಾರೆ. ಈ ಬೆಳೆಯ ಕಾಲಾವಧಿ 1 ವರ್ಷ. ನೀರಿನ ಅನುಕೂಲತೆಗಳಿರುವಂತಹ ಪ್ರದೇಶದಲ್ಲಿ ಕಬ್ಬನ್ನು ಹೆಚ್ಚಿಗೆ ಬೆಳೆಯುತ್ತಾರೆ. ಕಾಫಿ. ಕರ್ನಾಟಕದ ದಕ್ಷಿಣ ಭಾಗ ಅಂದರೆ ಮೈಸೂರು ಜಿಲ್ಲೆಯು ಕಾಫಿ ಬೆಳೆಗೆ ಮಾತೃಭೂಮಿಯಾಗಿದೆ. ಕಾಫಿ ಬೀಜವನ್ನು 18ನೇ ಶತಮಾನದಲ್ಲಿ ಮೈಸೂರಿಗೆ ತರಲಾಯಿತೆಂದು ನಂಬಿಕೆಯಿದೆ. ಬಾಬಾ ಬುಡನ್ ಬೆಟ್ಟಗಳೇ ಕೇಂದ್ರವಾಗಿ ಅದರ ಸುತ್ತಲೂ ಅನೇಕಾನೇಕ ತೋಟಗಳು ಬೆಳೆದಿವೆ. ಬೆಟ್ಟಗಳ ಉತ್ತರ ಮತ್ತು ಪೂರ್ವ ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ನೀರು ನಿಲ್ಲದ 1500 ಅಡಿಗಳೆತ್ತರದಿಂದ 5500 ಅಡಿಗಳೆತ್ತರವರೆಗಿನ ಬೆಟ್ಟಗಳ ಸಾಲುಗಳಲ್ಲಿ ಕಾಫಿ ಗಿಡಗಳು ಹುಲುಸಾಗಿ ಬೆಳೆಯುವವು. ಕರ್ನಾಟಕದಲ್ಲಿ ಅರೇಬಿಕಾ ಕಾಫಿಯು ಉತ್ತಮ ಗುಣಮಟ್ಟದ ಕಾಫಿಯಾಗಿದೆ. ಅರೇಬಿಕಾ ನಂತರದ ರೋಬಸ್ಟಾ ಕಾಫಿಯು 2ನೆಯ ಉತ್ತಮ ದರ್ಜೆಯ ಕಾಫಿ ಬೆಳೆಯಾಗಿದೆ. ಅರೇಬಿಕಾ ಜಾತಿಯ ಗಿಡಗಳಿಗೆ ರೋಗಗಳು ಸುಲಭವಾಗಿ ತಗುಲುವುದರಿಂದ ಹೊಸ ಜಾತಿಯ ರೋಬಸ್ಟಾ ಕಾಫಿ ಗಿಡಗಳು ಬೆಳೆಸಿ ಅದರ ಬಹಳ ಅಭಿವೃದ್ಧಿಯಾಗುವಂತೆ ಮಾಡಲಾಯಿತು. ಟೀ. ಟೀ ಎಲೆಯ ಗಿಡವು ಕಾಫಿ ಬೆಳೆಯುವ ಸ್ಥಳದಲ್ಲೆಲ್ಲ ಬೆಳೆಯುವುದು. ಈಗ ಟೀ ಗಿಡವು ಮೈಸೂರು ದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೆಯಲಾಗುತ್ತಿದೆ. ಏಲಕ್ಕಿ. ಪಶ್ಚಿಮ ಘಟ್ಟಗಳ ಅನೇಕ ಕಣಿವೆ ಪ್ರದೇಶಗಳಲ್ಲಿ ಏಲಕ್ಕಿ ಗಿಡಗಳು ಬೆಳೆಯುತ್ತಾರೆ. ತೋಟಗಳಲ್ಲಿ ಅಡಿಕೆ ಮರಗಳ ಸಂಗಡ ಬೆಳೆಯುತ್ತಾರೆ. ಭಾರತದಲ್ಲಿ ಬೆಳೆಯುವ ಏಲಕ್ಕಿಯ ಅರ್ಧ ಭಾಗದಷ್ಟು ಕರ್ನಾಟಕ ಒಂದೇ ರಾಜ್ಯದಲ್ಲಿ ಬೆಳೆಯಲಾಗುತ್ತಿದೆ. ಗಿಡಗಳ ಕಾಂಡಗಳನ್ನು ತುಂಡು ತುಂಡುಗಳಾಗಿ ಮಾಡಿ ಅವುಗಳಿಂದ ಹೊಸ ಗಿಡಗಳನ್ನು ಬೆಳೆಸುತ್ತಾರೆ. ಹೊಸ ಗಿಡಗಳು 3 ರಿಂದ 4 ವರ್ಷಗಳಲ್ಲಿ ಫಲವಿಟ್ಟು ಫಸಲಿಗೆ ಬರುವವು. ಮೆಣಸು. ಕರಿಮೆಣಸಿನ ಗಿಡ ಅಥವಾ ಬಳ್ಳಿಯಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ಒಂದು ಸಹಾಯಕ ಬೆಳೆಯಾಗಿ ವ್ಯವಸಾಯ ಮಾಡುತ್ತಾರೆ. ಮೆಣಸಿನ ಬಳ್ಳಿಯ ಚೂರು ಅಥವಾ ತುಂಡುಗಳು ಆಶ್ರಯ ಕೊಡುವ ಮರದ ಹತ್ತಿರ ಸಾಧಾರಣವಾಗಿ ಅಡಕೆ ಮರದ ಬಳಿ ನೆಡುತ್ತಾರೆ. ಹೀಗೆ ನೆಟ್ಟು ಬಳ್ಳಿ ಬೇರು ಬಿಟ್ಟು ಮರದ ಮೇಲೆ ಹಬ್ಬುವ ತನಕ ಇದನ್ನು ಬಹಳ ಜಾಗರೂಕತೆಯಿಂದ ಕಾಪಾಡುವರು. ಕರ್ನಾಟಕದಲ್ಲಿ ಸಾಕಷ್ಟು ಮೆಣಸನ್ನು ಬೆಳೆಸಲಾಗುತ್ತದೆ. ತೆಂಗು. ತೆಂಗಿನ ಮರಕ್ಕೆ ಸಮುದ್ರ ತೀರವೇ ಸಹಜವಾದ ನಿವಾಸ. ಕೆಲವು ತುಂಬ ಹೆಸರುವಾಸಿಯಾದ ಜಾತಿಯ ತೆಂಗಿನ ಮರಗಳನ್ನು ತುಮಕೂರು ಜಿಲ್ಲೆಯಲ್ಲಿ ಬೆಳೆಯುತ್ತಾರೆ.
ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಗಂಗಾಪಾಣಿ ಎಂಬ ಜಾತಿಯದು. ಉತ್ತರ ಕರ್ನಾಟಕದ ಶುಷ್ಕ ಪ್ರದೇಶದಲ್ಲಿ ತೆಂಗಿನ ಮರವು ಅಭಿವೃದ್ಧಿಯಾಗುವುದಿಲ್ಲ. ಸರ್ಕಾರವು ಹೊಸ ಜಾತಿಯ ಗಿಡಗಳು ಹೊರದೇಶಗಳಿಂದ ತರಿಸಿ ಬೆಳೆಸಲು ಪ್ರಯತ್ನಿಸಿದೆ. ಈ ಜಾತಿಗಳಲ್ಲಿ ಮುಖ್ಯವಾದುದು ಬಾನ್ಸ್ಡಾ ಎಂಬ ಜಾತಿಯ ಗಿಡ. ಇದು 3 ರಿಂದ 4 ಅಡಿಗಳೆತ್ತರಕ್ಕೆ ಬೆಳೆಯುವಷ್ಟರಲ್ಲಿಯೇ ಕಾಯಿಗಳನ್ನು ಬಿಡುವುದು. ತೆಂಗಿನ ನಾರು ಇತ್ತೀಚೆಗೆ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ನಾಡೆಂದರೆ ತುಮಕೂರು. ಹಾಗಾಗಿ ತುಮಕೂರನ್ನು ಕಲ್ಪತರು ನಾಡೆಂದು ಕರೆಯುತ್ತಾರೆ. ಭಾರತದಲ್ಲಿ ತೆಂಗು ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಒಂದಾಗಿದೆ.